ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 19 ವರ್ಷದ ಯುವತಿಯನ್ನ ಪ್ರೀತಿಸ್ತಾ ಇದ್ದ 42 ವರ್ಷದ ವ್ಯಕ್ತಿ 3 ತಿಂಗಳ ಹಿಂದೆ ಓಡಿ ಹೋಗಿ ಮದುವೆಯಾಗಿದ್ದ ಜೋಡಿ. ಚಿತ್ರದುರ್ಗದ ಕೋಣನೂರಿನಲ್ಲಿ ಮಂಜುನಾಥ್ ಹತ್ಯೆ ಮಾಡಿದ ಹುಡುಗಿಯ ಪೋಷಕರು. ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿತ್ತು ರಾಜಿ ಸಂಧಾನ. ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತಾನು ಒಪ್ಪಿದ್ದ ಯುವತಿಯ ಪೋಷಕರು ಅದೇ ಮಗಳನ್ನ ಬಳಸಿ ಟ್ರ್ಯಾಪ್ ಮಾಡಿ ಕೊಂದು ಹಾಕಿದ್ರ ಎಂಬ ಅನುಮಾನ. ಒಬ್ಬನ ಬಂಧನ, ನಾಪತ್ತೆಯಾಗಿರುವ ಮಿಕ್ಕವರಿಗಾಗಿ ಶೋಧ. ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಬಾರೋ ಊರಿಗೆ ಅಂತ ಆವಾಜ್. ನನ್ನನ್ನ ಕರ್ಕೊಂಡು ಹೋಗುವಂತ ಮಂಜುನಾಥ್ನನ್ನ ಕರೆದಿದ್ದ ಯುವತಿ. ಆರೋಪಿಗಳು ಮಾತನಾಡಿರೋ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಮಂಜುನಾಥ್ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ. ಪದೇ ಪದೇ ಯುವತಿ ಫೋನ್ ಮಾಡ್ತಾ ಇದ್ದಿದ್ರಿಂದಲೇ ಈ ರೀತಿ ಆಗಿದೆ. ಅವಳು ಬರೋವರೆಗೂ ಶವ ತಗೊಂಡು ಹೋಗಲ್ಲ ಅಂತ ಸಹೋದರಿಯರ ಕಣ್ಣೀರು. ಕಿರುತೆರೆ ನಟಿ ದೀಪಿಕಾ ದಾಸ್ ತಾಯಿಗೆ ಬೆದರಿಕೆ. ಮಧ್ಯರಾತ್ರಿ ಪದ್ಮಲತಾಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿರೋ ದುಷ್ಕರ್ಮಿ. ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರು ದಾಖಲು. ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ ಪ್ರಿಯಾಂಕಾ ಗಾಂಧಿ. ಸಂವಿಧಾನದ ಪ್ರತಿಯನ್ನ ಹಿಡಿದು ಪ್ರಮಾಣ ವಚನ ಸ್ವೀಕಾರ. ವಯನಾಡ್ ನೂತನ ಸಂಸತ್ತಿಗೆ ಸ್ಪೀಕರ್ ಓಂ ಬಿರ್ಲಾರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಂಪುಟ ಪುನರ್ರಚನೆ ಚರ್ಚೆ ನಡುವೆ ಸಿಎಂ ದೆಹಲಿ ಟೂರ್. 2 ದಿನ ದೆಹಲಿ ಪ್ರವಾಸ ಕೈಗೊಂಡ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತುಕತೆ. ಸಂಪುಟ ಪುನರ್ರಚನೆ ಹಿನ್ನೆಲೆ ಸಚಿವ ಮುನಿಯಪ್ಪ ಲಾಬಿ. ಸಂಪುಟದಿಂದ ಕೈಬಿಡುವ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಅಲರ್ಟ್. ತನ್ನ ಖಾತೆ ತಮ್ಮ ಪುತ್ರಿಗೆ ನೀಡುವಂತೆ ಆಹಾರ ಸಚಿವರ ಪಟ್ಟು. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಸುತ್ತ ವಾಲ್ಮೀಕಿ ವ್ಯೂಹ. ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಹೈಕಮಾಂಡ್ ಮುಂದೆ ಸಚಿವರಿಬ್ಬರ ಪಟ್ಟು. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಬೇಡಿಕೆ. ಅಬಕಾರಿ ಇಲಾಖೆಯಲ್ಲಿ ಮಿತಿ ಮೀರಿದ ಲಂಚಾವತಾರ. ದಾಖಲೆಗಳೆಲ್ಲ ಇದ್ರೂ ಲಕ್ಷ ಕೊಟ್ರಷ್ಟೇ ಸಿಗೋದಂತೆ ಬಾರ್ ಲೈಸೆನ್ಸ್. ಮಂಡ್ಯ ಅಬಕಾರಿ ಇಲಾಖೆ ಕರ್ಮಕಾಂಡ ಬಯಲು. ಆಡಿಯೋ ವಿಡಿಯೋ ಸಹಿತ ಕಾಂಗ್ರೆಸ್ ಕಾರ್ಯಕರ್ತನಿಂದಾನೇ ದೂರು. ರಾಜ್ಯದಲ್ಲಿ ಬಿವೈ ವಿಜಯೇಂದ್ರ ಬಲಪಡಿಸೋಕೆ ವೇದಿಕೆ ಸಿದ್ಧ. ಮಧ್ಯ ಕರ್ನಾಟಕ ಭಾಗದಿಂದಾನೇ ಬಲವರ್ಧನೆ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಬಿವೈವಿ. ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಶಾಸಕರ ತಂಡ ರೆಡಿ. ಹೈಕೋರ್ಟ್ನಲ್ಲಿಂದು ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ. ಮಧ್ಯಾಹ್ನ 2:30ಕ್ಕೆ ದರ್ಶನ್ ಪರ ವಾದ ಮಂಡಿಸಲಿರುವ ಸಿವಿ ನಾಗೇಶ್. ಪವಿತ್ರ ಗೌಡ ಸೇರಿ 5 ಆರೋಪಿಗಳ ಅರ್ಜಿಯು ಇವತ್ತೇ ಹಿಯರಿಂಗ್. ಆಪರೇಷನ್ ಮಾಡಿ ಬಾಣಂತಿಗೆ ಟ್ರೀಟ್ಮೆಂಟ್ ಕೊಡೋಕೆ ಹಿಂದೇಟು. ಬೆಂಗಳೂರಿನ ಯಲಹಂಕ ಸ್ವಸ್ತಿ ಖಾಸಗಿ ಆಸ್ಪತ್ರೆ ವಿರುದ್ಧ ಆರೋಪ. ಖಾಸಗಿ ಆಸ್ಪತ್ರೆಯಿಂದಾನೇ ಮಗು ಮಾರಾಟಕ್ಕೆ ಆಗಿತ್ತ ಡೀಲ್. 3 ದಿನವಾದರೂ ಸಿಗದ ಮಾಯಾ ಗೊಗೋಯ್ ಹಂತಕನ ಸುಳಿವು. ಅಪಾರ್ಟ್ಮೆಂಟ್ಗೆ ಬರುವಾಗ ಹಳೆಯ ಚಾಕು, ನೈಲಾನ್ ದಾರ ತಂದಿದ್ದ ಆರೋಪಿ ಯಾರೋ. ಪ್ರೀ ಪ್ಲಾನ್ ಮಾಡಿಯೇ ಕೊಲೆ ಮಾಡಿರುವ ಶಂಕೆ. ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಹುಡುಕಾಟ ಕಷ್ಟ. ಬೆಳಗಾವಿಯಲ್ಲಿ ಜ್ಯುವೆಲ್ಲರಿ ಶಾಪ್ಗೆ ಖದೀಮರ ಕನ್ನ. ಯಾದವಾಡದ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ನಲ್ಲಿ ಚಿನ್ನಾಭರಣ ದೋಚಿ ಪರಾರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಕೈಚಳಕ. ಬಗೆಹರಿಯುವ ಹಂತ ತಲುಪಿದ ಮಹಾ ಸಿಎಂ ಆಯ್ಕೆ ಕಗ್ಗಂಟು. ದೇವೇಂದ್ರ ಫಡ್ನವೀಸ್ ಸಿಎಂ ಸ್ಥಾನಕ್ಕೆ ಬಹುತೇಕ ಫಿಕ್ಸ್. ಇವತ್ತು ದೆಹಲಿಯಲ್ಲಿ ಮಹಾಯುತಿ ನಾಯಕರ ಸಭೆಯಲ್ಲಿ ಅಧಿಕೃತ ಘೋಷಣೆ ಸಾಧ್ಯತೆ.
ಮತ್ತೊಮ್ಮೆ ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ಪದಗ್ರಹಣ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಜಾರ್ಖಂಡ್ಗೆ ಬಂದ ಡಿಸಿಎಂ ಡಿಕೆಶಿ. ಪ್ರಧಾನಿ ಮೋದಿ ಅಮಿತ್ ಶಾಗೂ ಆಹ್ವಾನವನ್ನ ಕೊಟ್ಟಿರುವ ಸೊರೇನ್. ಹಿಂದಿ ಟ್ವಿಟರ್ ಪೇಜ್ ಆರಂಭಿಸಿದ್ದಕ್ಕೆ ಆರ್ಸಿಬಿ ವಿರುದ್ಧ ಕಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಆಕ್ರೋಶ. ಕನ್ನಡ ಪರ ಹೋರಾಟಗಾರರು ಅಭಿಮಾನಿಗಳಿಂದಾನೂ ಪೇಜ್ ಡಿಲೀಟ್ ಮಾಡೋಕೆ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.